ಮಧ್ಯಪ್ರಾಚ್ಯದಲ್ಲಿ ಎದ್ದಿರುವಂತಹ ಯುದ್ಧದ ಸನ್ನಿವೇಶ, ಅಲ್ಲಿ ಸಿಕ್ಕಾಕೊಂಡಿರುವಂತಹ ಭಾರತೀಯರು ಹಾಗೆ ಇಲ್ಲಿರುವಂತಹ ಅವರ ಕುಟುಂಬಸ್ಥರಲ್ಲಿ ಆತಂಕ, ಆಘಾತಕ್ಕೆ ಕಾರಣ ಆಗಿದೆ. ಇರಾನ್ ಇಸ್ರೇಲ್ ವಾರ್ನ ಮಧ್ಯೆ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ ವಿದ್ಯಾರ್ಥಿ. ದುಬೈನಲ್ಲಿ MBA ವಿದ್ಯಾರ್ಥಿ ಧ್ರುವ್ ಸಂತೋಷ್ ಹೊಕ್ರಾನಿ ಈತ ಸಿಕ್ಕಾಕೊಂಡಿದ್ದಾರೆ. ದುಬೈನ ಮಿಡಲ್ ಎಸೆಕ್ಸ್ ವಿವಿಯಲ್ಲಿ ಧ್ರುವ್ ಸಂತೋಷ್ ಓದ್ತಿದ್ದಾರಂತೆ. ಕಳೆದ 6 ತಿಂಗಳಿನಿಂದ ದುಬೈನಲ್ಲಿ ವಿದ್ಯಾಭ್ಯಾಸವನ್ನ ಮಾಡುತ್ತಿದ್ದಾರೆ ಧ್ರುವ್ ಸಂತೋಷ್. ಸದ್ಯ ಹಾಸ್ಟೆಲ್ ರೂಮ್ನಲ್ಲಿದ್ದಾರೆ ಅನ್ನುವಂಥ ಮಾಹಿತಿ. ಈ ಸಿಚುವೇಶನ್, ಯುದ್ಧದ ಸನ್ನಿವೇಶ ಏನ್ ಕ್ರಿಯೇಟ್ ಆಗಿದೆ, ಆ ಯುದ್ಧದ ಸನ್ನಿವೇಶದ ನಂತರದಲ್ಲಿ ಎಲ್ರಿಗೂ ಸೇಫ್ ಪ್ಲೇಸ್ ಅಲ್ಲಿರಿ, ಯಾವುದೇ ಕಾರಣಕ್ಕೂ ಹೊರಗಡೆ ಓಡಾಡಬೇಡಿ ಅನ್ನುವಂಥ ಸೂಚನೆಯನ್ನ ಅಲ್ಲಿನ ಆಡಳಿತ ನೀಡಿದೆ. ದುಬೈನಲ್ಲಿರುವಂತಹ ಸದ್ಯದ ಸಿಚುವೇಶನ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋಕೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂತಹ ಅಕ್ಷಯ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ನಾನು ಅಧ್ಯಕ್ಷ ಅಲ್ಲ, ಜನರಲ್ ಸೆಕ್ರೆಟರಿ, ಒಕ್ಕಲಿಗರ ಸಂಘದ ಜನರಲ್ ಸೆಕ್ರೆಟರಿ. ರೈಟ್ ಸರ್. ಸರ್ ಈಗ ಸದ್ಯದ ಸಿಚುವೇಶನ್ ಏನು ಸರ್? ಕನ್ನಡಿಗರು ಎಷ್ಟು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಿ ಪರಸ್ಪರ, ಏನ್ ಮಾಹಿತಿ ಸಿಗ್ತಾ ಇದೆ ಸರ್? ಎಲ್ಲ ನೀವೇ ಇದ್ ಮಾಡ್ಬೇಕು, ಈಗ ನಂಬರ್ ಎಲ್ಲ ಕೊಡ್ಬೇಕು. ಯಾರ್ಯಾರು ಸಿಗಾಕೊಂಡಿದ್ದಾರೆ ಅವ್ರಿಗೆಲ್ಲ ನಂಬರ್ ಕೊಟ್ಟರೆ ನಾವೇ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ದುಬೈ ಒಕ್ಕಲಿಗರ ಸಂಘ ಕಡೆಯಿಂದ. ಈಗೆಲ್ಲ ಕಂಟ್ರೋಲ್ ಬಂದಿದೆ, ಇದು ಅಂಡರ್ ಕಂಟ್ರೋಲ್ ಬಂದಿದೆ ಅಂತ ಈ ಮೆಸೇಜ್ ಬಂದಿದೆ ನಮಗೆಲ್ಲ ಮೊಬೈಲ್ಗೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಟ್ ಪ್ರೆಸೆಂಟ್. ಬಟ್ ಯಾರು ಆಚೆ ಹೋಗ್ಬೇಡಿ, ಎಲ್ಲೂ ಅಂತ ಸುತ್ತಾಡಬೇಡಿ ಅಂತ ನ್ಯೂಸ್ ಬಂದಿದೆ ದುಬೈ ಗವರ್ಮೆಂಟ್ ಕಡೆಯಿಂದ. ಓಕೆ, ಅಕ್ಷಯ್ ಅವರೇ, ನೀವು ಇರೋದೇ ದುಬೈನಲ್ಲ, ನೀವು ವಾಸ್ತವ್ಯ ಹೂಡಿರೋದೇ ದುಬೈನಲ್ಲ? ಹೌದು, ನಾನು ದುಬೈನಲ್ಲೇ ಇರೋದು, ನಿಯರ್ ಬೈ ಏರ್ಪೋರ್ಟ್ 2 ಕಿಲೋಮೀಟರ್ ಅಷ್ಟೇ. ಓಕೆ, ಈಗ ಎಷ್ಟು ಜನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್? ಫ್ಲೈಟ್ಗಳೆಲ್ಲ ಕ್ಯಾನ್ಸಲ್ ಆಗಿದ್ದಾವೆ, ತುಂಬಾ ಜನ ಏರ್ಪೋರ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ, ಇನ್ನು ಕೆಲವರನ್ನ ಹೋಟೆಲ್ಗೆ ಹೋಗಿ ಅಂತ ಹೇಳ್ತಿದಾರಂತೆ. ಹೋಟೆಲ್ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಪ್ರವಾಸವನ್ನ ಎಷ್ಟು ದಿನ ಇನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ದಾರೆ. ಅವ್ರಿಗೆಲ್ಲ ಏನ್ ಹೇಳ್ತೀರಿ ಅಂತ ಹೇಳಿ, ಹೆಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೆಂಗೆ ಅಂತ ಹೇಳಿ ಅಕ್ಷಯ್ ಸರ್? ಅದೇ, ಇವಾಗ ನಮ್ದು ಇಲ್ಲಿ ಕನ್ನಡ ಸಂಘ ಇದಾವೆ, ದುಬೈ ಒಕ್ಕಲಿಗರ ಸಂಘ ಇದೆ, ಇದೆಲ್ಲ ಕನೆಕ್ಟ್ ಮಾಡಿದ್ರೆ ನಾವು ಆದಷ್ಟು ಹೆಲ್ಪ್ ಮಾಡ್ತೀವಿ ನಮ್ಮ ಕಡೆಯಿಂದ. ಯಾರ್ಯಾರು ಸಿಗಾಕೊಂಡಿದ್ದಾರೆ ಅವರಿಗೆ ನೀವು ನ್ಯೂಸ್ ಪಾಸ್ ಮಾಡಿದ್ರೆ ನಾವು ಅವರಿಗೆ ಹೆಲ್ಪ್ ಮಾಡೋ, ನಮಗೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತೀವಿ. ದಯವಿಟ್ಟು ಶೇರ್ ಇದ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಖಂಡಿತವಾಗ್ಲೂ ಮತ್ತೆ ಯಾವ್ದೇ ರೀತಿ ತೊಂದರೆ ಇಲ್ಲ, ದುಬೈ ಗವರ್ಮೆಂಟ್ ಎಲ್ಲಾರು ಟೇಕ್ ಕೇರ್ ತಗೊಳ್ತಿದೆ, ತುಂಬಾ ಚೆನ್ನಾಗಿ ಅವ್ರನ್ನ ಎಲ್ಲ ನೋಡ್ಕೊಳ್ತಿದೆ. ಯಾರ್ಯಾರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಎಲ್ಲ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ತಿದೆ ದುಬೈ ಗವರ್ಮೆಂಟ್. ಯಾವ್ದೇ ರೀತಿ ಆತಂಕ ಪಡೋ ವಿಷಯ ಇಲ್ಲ ಇಲ್ಲಿ. ಓಕೆ, ಅಕ್ಷಯ್, ನೀವು ಎಷ್ಟು ಟೈಮಿಂದ ದುಬೈನಲ್ಲಿ ಇದ್ದೀರಿ ಅಕ್ಷಯ್? ನಾನು 4 ಇಯರ್ಸ್ ಆಯ್ತು ದುಬೈಗೆ ಬಂದು. 4 ಇಯರ್ಸ್ ಇಂದ ಇಲ್ಲೇ ಇದ್ದೀನಿ ದುಬೈನಲ್ಲಿ. ಪ್ರವಾಸಿಗರ ಸ್ವರ್ಗ ಅಂತ ಹೇಳ್ತಾರೆ ದುಬೈನ. ಬಟ್ ಈ ರೀತಿಯಾದಂತಹ ಸಿಚುವೇಶನ್ ನೀವು ಹೋದಂತಹ ನಂತರದಲ್ಲಿ ಇದು ಫಸ್ಟ್ ಟೈಮಾ ಈ ರೀತಿಯಾದಂತಹ ಒಂದು ಅನ್ರೆಸ್ಟ್ ಕ್ರಿಯೇಟ್ ಆಗಿದ್ದು? ಹೌದೌದು, ಇದು ಫಸ್ಟ್ ಟೈಮ್ ಈ ತರ ಆಗಿರೋದು. ಐ ನೆವರ್ ಸೀನ್ ದಿಸ್ ಒನ್, ಬಟ್ ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಬಟ್ ಕರೆಂಟ್ ಸಿಚುವೇಶನ್ ಇಸ್ ಓಕೆ, ನೋ ಪ್ರಾಬ್ಲಮ್ ಎನಿಥಿಂಗ್. ಬಟ್ ಅಬುದಾಬಿಲಿ ಒಂದ್ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನ್ಯೂಸ್ ಬಂತು, ದುಬೈ ಅಷ್ಟೇನಿಲ್ಲ ಅಂತ ಹೇಳ್ತಾರೆ. ಲೋಕಲ್ ಆಡಳಿತ, ಅಡ್ಮಿನಿಸ್ಟ್ರೇಷನ್ ನಿಮ್ಮನ್ನ ಹೆಂಗೆ ಅಲರ್ಟ್ ಮಾಡ್ತಾ ಇದೆ ಸರ್? ಅಲರ್ಟ್ ಮೆಸೇಜ್ ಅಂದ್ರೆ ಬಂದಂತಹ ಪ್ರವಾಸಿಗರಿಗೂ ಲಭ್ಯ ಆಗ್ತಾ ಇದೆಯಾ ಇದು, ಅಥವಾ ಅಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಮಾತ್ರನಾ? ಹೆಂಗೆ, ಯಾವ ತರ ಮಾನಿಟರ್ ಮಾಡ್ತಿದ್ದಾರೆ? ಎಲ್ರಿಗೂ ಹೆಲ್ಪ್ ಆಗ್ತಿದೆ. ಇವಾಗ ನಮ್ದು ಮೊಬೈಲ್ ಮೆಸೇಜ್ ಬರುತ್ತೆ, ಅಲರ್ಟ್ ಸೈರನ್ ಬರುತ್ತೆ, ಯಾರು ಆಚೆ ಹೋಗ್ಬೇಡಿ, ಮತ್ತೆ ಎಲ್ಲೋ ಇದು ವಿಂಡೋ ಪಕ್ಕ ನಿಂತ್ಕೋಬೇಡಿ, ಬಾಲ್ಕನಿಗೆ ಬರ್ಬೇಡಿ ಅಂತೆಲ್ಲ ಮೆಸೇಜ್ ಎಲ್ಲ ಬರ್ತಿರುತ್ತೆ ಅವಾಗ. ಎವ್ರಿ 10 ಮಿನಿಟ್ಸ್ ದುಬೈ ಗವರ್ಮೆಂಟ್ ಇದ್ರಲ್ಲಿ ನಾವು ನ್ಯೂಸ್ ನೋಡ್ಕೋಬಹುದು. ಯಾವ್ದು ಏನೇ ಅಪ್ಡೇಟ್ ಇದ್ರು ಅಫಿಷಿಯಲ್ ಆಗಿ ಆಗ್ತಾರೆ ಅವರು. ಲಾಸ್ಟ್ ಅಲರ್ಟ್ ಎಷ್ಟೊತ್ತಿಗೆ ಬಂದಿತ್ತು ಸರ್? ಲಾಸ್ಟ್ ಅಲರ್ಟ್ ಇವಾಗ ಮಾರ್ನಿಂಗ್ 10 o'clock ಬಂದಿತ್ತು ನಮಗೆ. ಅಂದ್ರೆ ಇಲ್ಲಿ ಇವಾಗ 12:30, 10 o'clock ಬಂದಿತ್ತು. ಅದೇ ಬಿ ಸೇಫ್ ಅಂತ ಬಂದಿತ್ತು ಅಷ್ಟೇನೆ. ಓಕೆ, ಈಗ ಹೊರಗಡೆ ಎಲ್ಲ ಜನರ ಓಡಾಟ ಆರಂಭ ಆಗಿದೆಯಾ ಸರ್? ಎಲ್ಲ ಕ್ಲಿಯರೆನ್ಸ್ ಕೊಟ್ಟ ನಂತರದಲ್ಲಿ? ಆರಂಭ ಅಂದ್ರೆ ಇವಾಗ ರಂಜಾನ್ ಮಂತ್ ನಡೀತಿರೋದು ಇಲ್ಲಿ, ಯಾರು ಈಗ ಎಲ್ಲೂ ಓಪನ್ ಇರಲ್ಲ, ಏನೋ ರೆಸ್ಟೋರೆಂಟ್ಗಳಲ್ಲಿ ಏನೋ ಓಪನ್ ಇರಲ್ಲ. ಬಟ್ ಎಲ್ರು ಸೇಮ್ ಏನಿತ್ತು ಅದೇ ರೀತಿ ನಡೀತಿದೆ. ಏನ್ ಆತಂಕ ಪಡೋ ಅಂತ ಏನಿಲ್ಲ ಇಲ್ಲಿ, ಭಯ ಇಲ್ಲ, ಭಯ ವಾತಾವರಣ ಇಲ್ಲ. ದುಬೈ ನೋಡ್ಕೊಳ್ತಿದೆ ನಮ್ಮನ್ನೆಲ್ಲ, ದುಬೈ ಗವರ್ಮೆಂಟ್. ಓಕೆ,
ಈಗ ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ, ಈಗ ನಾವು ನಂಬರ್ ಕೂಡ ಡಿಸ್ಪ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇಫ್ ಇನ್ ಕೇಸ್ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಿದರೆ ಯಾವ ಥರ ಸಹಾಯ ಮಾಡ್ತೀರಿ ಸರ್, ಹೆಂಗೆ ವ್ಯವಸ್ಥೆಗಳನ್ನು ಮಾಡ್ತೀರಿ ಅಂತ ಹೇಳಿ? ಇವಾಗ ನಮ್ಮ ಪ್ರೆಸಿಡೆಂಟ್ ಇದ್ದಾರೆ ಯತೀಶ್ ಗೌಡ್ರು, ಮತ್ತೆ ನಮ್ಮ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಸತೀಶ್ ಗೌಡ್ರು. ನಮ್ಮ ದುಬೈ ಒಕ್ಕಲಿಗರ ಸಂಘ ಇದೆ. ನಾವು ಯಾರಿಗಾರ ಹೆಲ್ಪ್ ಬೇಕಿದ್ರೆ ಕಾರ್ ಇದೆ, ಅಲ್ಲಿ ಹೋಗಿ ನಮ್ಮ ಕೈಲಿ ಎಷ್ಟಾಗುತ್ತೆ, ರೂಮ್ ಬೇಕಾ, ಊಟ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀವಿ ನಾವು ಅವ್ರಿಗೆ, ಏನು ಪ್ರಾಬ್ಲಮ್ ಇಲ್ಲ. ಗ್ರೇಟ್ ಸರ್. ಸುಮಾರು ಎಷ್ಟು ಜನ ಕನ್ನಡಿಗರು ಇದ್ದಾರೆ ಸರ್ ದುಬೈನಲ್ಲಿ, ನಿಮ್ಮ ಒಂದು ಸಂಘದಲ್ಲಿ ಇರಬಹುದು? ಹೆಂಗೆ ಕಾಂಟ್ಯಾಕ್ಟ್ ಎಲ್ಲ? ಮೇಡಮ್, ನಮ್ಮ ದುಬೈಲಿ ತುಂಬಾ ಜನ ಕನ್ನಡಿಗರಿದ್ದಾರೆ, ತುಂಬಾ ಜನ ಹೆಲ್ಪ್ ಮಾಡ್ತಾರೆ. ಯಾವುದೇ ರೀತಿ ಏನ್ ಬೇಕಂದ್ರು ಕನ್ನಡದವರು ತುಂಬಾ ಒಳ್ಳೆ, ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಮಾತ್ರ ದುಬೈನಲ್ಲಿ. ಒಟ್ಟಿನಲ್ಲಿ ಸದ್ಯ ಸಿಚುವೇಶನ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ರಿ, ಜೊತೆಗೆ ಸಹಾಯ ಕಂಟ್ರೋಲ್ ಇದೆ. ಕನ್ನಡಿಗರಿಗೆ ಸಹಾಯ ಮಾಡೋದಕ್ಕೆ ರೆಡಿ ಇದ್ದೀರಿ ಅಂತ ಹೇಳ್ತಾ ಇದ್ರಿ. ರೈಟ್ ಅಕ್ಷಯ್, ನಿಮ್ಮ ನಂಬರ್ನ ನಾವು ಕೂಡ ಡಿಸ್ಪ್ಲೇ ಮಾಡ್ತೀವಿ. ಯಾರಾದರೂ ಕನ್ನಡಿಗರು ಅಲ್ಲೇನೋ ಸಿಕ್ಕಾಕೊಂಡಿದ್ರೆ ಅವರಿಗೆ ನಿಮ್ಮ ನಂಬರ್ನ ಪಾಸ್ ಮಾಡುವಂಥ ಪ್ರಯತ್ನವನ್ನ ಕೂಡ ಮಾಡ್ತೀವಿ. ಥ್ಯಾಂಕ್ ಯು ಅಕ್ಷಯ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಖಂಡಿತ ತುಂಬಾ ಧನ್ಯವಾದಗಳು. ಯಾರಿಗಾರು ಹೆಲ್ಪ್ ಬೇಕಿದ್ರೆ ಕಾಲ್ ಮಾಡಿ. ಖಂಡಿತ. ದುಬೈನಲ್ಲಿರುವಂತಹ ಒಕ್ಕಲಿಗರ ಸಂಘದ ಪದಾಧಿಕಾರಿ ಅಕ್ಷಯ್ ಅವರು ಮಾತನಾಡ್ತಾ ಇದ್ರು. ಹೆಲ್ಪ್ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಯಾರೇ ಆತಂಕಕ್ಕೊಳಗಾಗಿದ್ರು ಅಥವಾ ಯಾರೇ ಸಿಕ್ಕಾಕೊಂಡಿದ್ರು, ಯಾರೇ ಸಮಸ್ಯೆಯಲ್ಲಿದ್ರು ಅವ್ರಿಗೆ ಸಹಾಯ ಮಾಡೋದಕ್ಕೆ ನಮ್ಮ ಒಕ್ಕಲಿಗರ ಸಂಘ ರೆಡಿ ಇದೆ. ಅವ್ರಿಗೆ ಬೇಕಾದಂಥ ಹೋಟೆಲ್ ವ್ಯವಸ್ಥೆ ಅಥವಾ ಊಟದ ವ್ಯವಸ್ಥೆ ಎಲ್ಲವನ್ನೂ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆ ನಂಬರ್ನ ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ನಿಮ್ಗೇನಾದರೂ ಸಹಾಯ ಬೇಕು ಅಂದರೆ, ನಿಮ್ಮ ಫ್ಯಾಮಿಲಿನವ್ರು ಯಾರಾದರೂ ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ, ಟೂರ್ಗೆ ಅಂತ ಹೋದವರು ಏರ್ಪೋರ್ಟ್ನಲ್ಲಿ ಫ್ಲೈಟ್ ಸಿಗದೆ ಪರದಾಡ್ತಿದ್ದಾರೆ ಅನ್ನುವಂಥ ಸಿಚುವೇಶನ್ ಇದ್ದರೆ ಖಂಡಿತ ಅವರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.